ನಮಸ್ಕಾರ. ನನ್ನ ಮುಂದೆ ಒಂದು ಬಹಳ ಮುಖ್ಯವಾದ ಒಂದು ಪ್ರಶ್ನೆ ಇದೆ. ಅದಕ್ಕೆ ಕಾರಣ ಇವತ್ತು ನಾನು ನೋಡಿದ ಒಂದು ಸುದ್ದಿ. ಹೃದಯ ವೃದ್ಧ ಇದು ಹೇಗೆ ಅಂದರೆ ಹೇಳೋದು ಕಷ್ಟ. ಹೃದಯವನ್ನು ಒಡೆಯುವ ಛಿದ್ರಗೊಳಿಸುವ ಸುದ್ದಿ ಅದು. ಈ ಸುದ್ದಿ ನನ್ನಲ್ಲಿ ಪ್ರಶ್ನೆಯನ್ನ ಹುಟ್ಟಾಕಿದೆ. ನಿಮ್ಮಲ್ಲೂ ಪ್ರಶ್ನೆಯನ್ನು ಹುಟ್ಟಾಕ್ಬೋದು. ನೀವು ನಿಮ್ಮಲ್ಲೇ ಈ ಒಂದು ಘಟನೆ ವಿವರ ಕೊಟ್ಟ ಮೇಲೆ ಪ್ರಶ್ನೆ ಕೇಳ್ಕೊಳ್ಳಿ. ಅದೇನು ಗೊತ್ತಾ, ನಾವು ಯಾವುದನ್ನ ಧರ್ಮಕ್ಷೇತ್ರ ಅಂತ ಹೇಳ್ತೀವೋ ಆ ಕ್ಷೇತ್ರಗಳು ಅಧರ್ಮದ ಅಂಗಳವಾಗುವುದು ಯಾಕೆ? ಧರ್ಮಕ್ಷೇತ್ರಗಳಲ್ಲೇ ಯಾಕೆ ಅತ್ಯಾಚಾರ ನಡೆಯುತ್ತೆ? ಅತ್ಯಾಚಾರವನ್ನ ಮುಚ್ಚಿ ಹಾಕುವ ಕೆಲಸ ಯಾಕೆ ಯಶಸ್ವಿಯಾಗಿ ನಡೆಯುತ್ತೆ? ಅಲ್ಲಿರುವ ನಾವು ನಂಬುವ ದೇವರು ಏನ್ ಮಾಡ್ತಾರೆ? ಆತ ಶಿವ ಇರ್ಬೋದು, ಆತ ವಿಶ್ವೇಶ್ವರನಿರಬಹುದು. ನಂಬುವ ದೇವರು ಯಾಕೆ ಕಣ್ಣು ಮುಚ್ಚಿ ಕುಳಿತುಕೊಳ್ಳುತ್ತಾನೆ? ಇದು ನನಗೆ ಬಹಳ ಮುಖ್ಯವಾದ ಪ್ರಶ್ನೆ ಅಂತ ಅನ್ಸುತ್ತೆ. ಇದಕ್ಕೆ ಕಾರಣ ನನ್ನ ಬಳಿ ಇರುವ ಒಂದು ಸುದ್ದಿ. ಆ ಸುದ್ದಿ ಹೇಗೆ ಹೇಳುತ್ತೆ, ಎ 19-year-old woman, 19 ವರ್ಷದ ಯುವತಿ ವಾಸ್ ಕಿಡ್ನಾಪ್ಡ್ ಅಂಡ್ ಗ್ಯಾಂಗ್ ರೇಪ್ಡ್ ಬೈ 22 ಪೀಪಲ್. 22 ಜನ 19 ವರ್ಷದ ಯುವತಿಯ ಮೇಲೆ ಗ್ಯಾಂಗ್ ರೇಪ್ ಮಾಡಿದ್ದಾರೆ. ಅದು ಎಲ್ಲಿ? ವಾರಣಾಸಿಯಲ್ಲಿ. ಉತ್ತರ ಪ್ರದೇಶ ಯೋಗಿ ಆದಿತ್ಯನಾಥ್ ಅನ್ನುವ ಯೋಗಿಯ ಹೆಸರು ಇಟ್ಟುಕೊಂಡವರ ರಾಜ್ಯ, ಬುಲ್ಡೋಜರ್ ರಾಜ್ಯ. ಪ್ರಧಾನಿ ನರೇಂದ್ರ ಮೋದಿಯವರು ಪ್ರತಿನಿಧಿಸುವಂತ ಕ್ಷೇತ್ರ ವಾರಣಾಸಿ. ಇಬ್ಬರೂ ಧರ್ಮಿಷ್ಠರೇ. ಕ್ಷೇತ್ರ ಧಾರ್ಮಿಕ ಕ್ಷೇತ್ರ ವಾರಣಾಸಿ. ವಿಶ್ವದ ಅತಿ ಪುರಾತನವಾದ ನಗರಗಳಲ್ಲಿ ವಾರಣಾಸಿ ಒಂದು. ಎಲ್ಲರೂ ಕೂಡ ಕಾಶಿಗೆ ವಾರಣಾಸಿಗೆ ಹೋಗಿ ಜೀವನದಲ್ಲಿ ಶಿವನ ಪಾದವನ್ನು ಸೇರೋದಕ್ಕೆ ಇಷ್ಟಪಡ್ತಾರೆ. ಹಿಂದೂಗಳು ತೀರಿದಾಗ ಅವರನ್ನ ಅಂತ್ಯ ಸಂಸ್ಕಾರವನ್ನ ಕಾಶಿಯಲ್ಲೇ ಮಾಡಬೇಕು ಅಂತ ಬಯಸ್ತಾರೆ, ವಾರಣಾಸಿಯಲ್ಲೇ ಮಾಡಬೇಕು ಅಂತ ಬಯಸ್ತಾರೆ. ಇಂತಹ ಪರಿಸ್ಥಿತಿಯಲ್ಲಿ ವಾರಣಾಸಿ ಮನುಷ್ಯನ ಅಂತ್ಯದ ಕ್ರಿಯಾಕರ್ಮಗಳಿಗೆ ಪ್ರಸಿದ್ಧಿಯಾದರೆ ಅಲ್ಲಿಯೇ ಯಾಕೆ ಇಂತಹ ಘಟನೆ ನಡೆಯುತ್ತೆ? ಕಾನೂನು ಸುವ್ಯವಸ್ಥೆಗೆ ಮಾದರಿ UP ಅಂತ ಹೇಳಲಾಗುತ್ತೆ. UP ಅಂದ್ರೆ ಕಾನೂನು ಸುವ್ಯವಸ್ಥೆಗೆ ಮಾದರಿ ಕಣ್ರಿ. ಯೋಗಿ ಆದಿತ್ಯನಾಥ್ ಏನಲ್ಲಿ ಕಾನೂನು ಸುವ್ಯವಸ್ಥೆ ಇಟ್ಕೊಂಡಿದ್ದಾರೆ ಅಂತ ಇಲ್ಲಿ ಕೂತ್ಕೊಂಡು ಯಾವುದು ದೇವಸ್ಥಾನದ ಮುಂದೆ ಕೂತ್ಕೊಂಡು ಅರಳಿ ಕಟ್ಟೆಯಲ್ಲಿ ಕೂತ್ಕೊಂಡು ನಮ್ಮ ಜನ ಮಾತಾಡ್ತಾರೆ. ಆದರೆ ಅಲ್ಲಿ ವಾರಣಾಸಿಯಲ್ಲಿ ನಡೆದಿದೆ 19 ವರ್ಷದ ಯುವತಿಯ ಮೇಲೆ ಅತ್ಯಾಚಾರ, ಗ್ಯಾಂಗ್ ರೇಪ್. 22 ಯುವಕರು ಸೇರಿ 1 ವಾರದ ಕಾಲ ಸತತವಾಗಿ ಅತ್ಯಾಚಾರ ಎಸಗಿದ್ದಾರೆ. ಕಾಶಿ ವಿಶ್ವೇಶ್ವರನ ಸನ್ನಿಧಾನದಲ್ಲಿ, ಯೋಗಿ ಆದಿತ್ಯನಾಥರ ಆಡಳಿತದಲ್ಲಿ, ಮೋದಿ ಅವರು ಪ್ರತಿನಿಧಿಸುವ ಕ್ಷೇತ್ರದಲ್ಲಿ. ಸೊ ಈ ಒಂದು ಘಟನೆಯ ವಿವರಗಳನ್ನು ನೋಡೋಣ. ದ ರೆಸಿಡೆಂಟ್ ಆಫ್ ಲಾಲ್ಪುರ್ ಏರಿಯಾ ಇನ್ ನಾರ್ತ್ ವಾರಣಾಸಿ. ಉತ್ತರ ವಾರಣಾಸಿಯ ಲಾಲ್ಪುರ್ ಎನ್ನುವ ಒಂದು ಭಾಗ ಏನಿದೆ, ಆ ಲಾಲ್ಪುರ್ನ ನಿವಾಸಿ ಈ 19 ವರ್ಷದ ಯುವತಿ. ಆಕೆ ಮಾರ್ಚ್ 29ರಂದು ಮನೆಯಿಂದ ಬಿಟ್ಟು ಹೊರಡ್ತಾಳೆ. ಆವಾಗ ಅವಳು ಮನೆಯಿಂದ ಹೋಗ್ತಾಳೆ, ಹೊರಗಡೆ ಹೋಗ್ತಾಳೆ, ಸ್ನೇಹಿತರ ಹತ್ರ ಹೋಗ್ತಾರೆ, ಬರ್ತಾ ಇರ್ತಾಳೆ, ಮನೆಗೆ ಬರ್ತಾಳೆ. ಅದರಿಂದ ಮನೆಯವ್ರಿಗೆ ಅಂತ ಆತಂಕ ಏನೂ ಇರಲಿಲ್ಲ. ಹೋಗಿ ಆರಾಮಾಗಿ ಬರ್ತಾಳೆ. ವಾರಣಾಸಿ ತಾನೆ, ಎಲ್ಲ ಭಕ್ತಾದಿಗಳು ಎಲ್ಲ ಯೋಗ್ಯ ಜನರೇ ಬರುವಂಥದ್ದು ಅಂತ ಜನರ ನಂಬಿಕೆ. ಸೊ ಆಕೆ ಹೋಗಿ ಬರ್ತಿದ್ದು. ಆದರೆ ಈ ಸಲ ಮನೆಗೆ ಬಂದೇ ಇಲ್ಲ. ಕಾದ್ರು 1 ದಿನ ಆಯ್ತು, 2 ದಿನ ಆಯ್ತು, 3 ದಿನ ಆಯ್ತು. ಕೊನೆಗೇನು ವಾಪಸ್ ಬಂದಿಲ್ಲ. ಅವರ ಸ್ನೇಹಿತೆಯರು, ಅವರು ನೆಂಟರಿಷ್ಟರ ಮನೆಯೆಲ್ಲ ಎಲ್ಲಿ ಉಳ್ಕೊಂಡಿದ್ದಾಳೆ? ಇಲ್ಲ.
ಕೊನೆಗೆ ಏಪ್ರಿಲ್ 4ರಂದು ಅವರು ಪೊಲೀಸರಿಗೆ ದೂರನ್ನು ಕೊಡ್ತಾರೆ. ಸೊ ಏನಾಯಿತು ಅಂತ ಅಂದರೆ, ಆಕೆ ಅವತ್ತು ಅಂದರೆ ಮಾರ್ಚ್ 29ರಂದು ಆಕೆ ಮನೆಯಿಂದ ಹೊರಟಳು. ಅವಳು ಅಲ್ಲಿಂದ ಪಾಂಡೇಯಪುರ ಅಂತ, ಅದು ಪಾಂಡವರ ಹೆಸರಿಂದ ಬಂತು, ಯಾರ ಹೆಸರನ್ನು ಗೊತ್ತಿಲ್ಲ, ಪಾಂಡೇಯಪುರ ಅನ್ನೋ ಏರಿಯಾಕ್ಕೆ ಬಂದಾಗ ಅವಳನ್ನು ಕಿಡ್ನ್ಯಾಪ್ ಮಾಡುವವರು ಅಲ್ಲಿ ಬಂದು ಆಕೆನ ಅಡ್ಗಡ್ತಾರೆ, ಅವ್ರನ್ನ ಹಿಡ್ಕೊತಾರೆ. ಸೊ ಅವರು ತಮ್ಮ ಫ್ರೆಂಡ್ ಬರೆಗೆ ನಾನು ಈ ಹೇಳಿದಾಗ ಅವಳು ತಮ್ಮ ಸ್ನೇಹಿತೆಯ ಮನೆಗೆ ಹೊರಟಿರ್ತಾಳೆ. ಅದು ನಿಯರ್ ಬೈ, ಅದರ ಹತ್ತಿರದಲ್ಲಿ ಈ ಏನು ಪಾಂಡೇಯಪುರ ಅಂತಿದೆ, ಆ ಪಾಂಡೇಯಪುರದಿಂದ ಹತ್ತಿರದಲ್ಲಿ, ಅದೇ ಪಾಂಡೇಯಪುರ ಏರಿಯಾದಲ್ಲಿ ಅವಳ ಸ್ನೇಹಿತೆ ಮನೆ ಇದೆ. ಸ್ನೇಹಿತೆಯನ್ನು ನೋಡೋದಕ್ಕೆ ಅವಳು ಹೊರಟಿದ್ಲು. ಸೊ ಅದಾದ ಮೇಲೆ ಆಕೆ ಇಡೀ ಆ ಘಟನೆಯ ವಿವರಗಳನ್ನು ಆಕೆ ಪೊಲೀಸರಿಗೆ ತನ್ನ ತಂದೆಗೆ ಹೇಳ್ತಾರೆ. ಫಸ್ಟ್ ಆ್ಯಕ್ಚುಲಿ ತಂದೆ ಹತ್ರ ಹೋಗಪ್ಪ ಹಿಂಗಾಯ್ತು. ಅವಾಗ ಅವಳು ನಿತ್ರಾಣಳಾಗಿದ್ದಾಳೆ. 1 ವಾರ ಒಬ್ಬರ ಮೇಲೆ ಅತ್ಯಾಚಾರ ನಡೆಸಿದ್ರೆ ಅವರು ಬದುಕೋದೇ ಕಷ್ಟ, ಅಂಥ ದುರಂತ ಸ್ಥಿತಿ. ಅವಳು ನಡೆಯೋದು ಕಷ್ಟ. ಅಂಥ ಸ್ಥಿತಿಯಲ್ಲಿ ಅವರು ಪೂರ್ಣ ವಿವರವನ್ನು ಕೊಡ್ತಾನೆ. ಕೊಟ್ಟ ಮೇಲೆ ಅವರ ತಂದೆ ಹೋಗಿ ಪೊಲೀಸರಿಗೆ ದೂರು ಕೊಡ್ತಾನೆ. ಸೊ ದ ಅಸಾಲ್ಟ್ಸ್ ರಿಪೋರ್ಟೆಡ್ಲಿ ಟುಕ್ ಪ್ಲೇಸ್ ಅಟ್ ಎ ಹುಕ್ಕಾ ಬಾರ್, ಎ ಹೋಟೆಲ್. ಆ ಹೋಟೆಲಲ್ಲಿ ಅಲ್ಲೇ ಹತ್ತಿರದ ಇರುವ ಒಂದು ಹೋಟೆಲ್ ಇದೆ, ಅದರಲ್ಲೊಂದು ಹುಕ್ಕಾ ಬಾರ್ ಇದೆ. ವಾರಣಾಸಿಯಲ್ಲೂ ಹುಕ್ಕಾ ಬಾರ್ ಇದೆ. ಹುಕ್ಕಾ ಗೊತ್ತಲ್ಲ ಅಂತ ಹೇಳೋದು ಬಿಡ್ತಾರೆ ನೋಡಿ. ಸೊ ಆ ಹುಕ್ಕಾ ಬಾರ್, ಯುಸಿ ಹುಕ್ಕಾ ಅನ್ನೋದೇ ಅದು ಅಮಲು ಪದಾರ್ಥ ಗೊತ್ತಿರ್ಬೋದು, ಅದು ವಾರಣಾಸಿಯಲ್ಲೂ ಸಿಗುತ್ತೆ ಅಂತ. ಕಾಶಿ ವಿಶ್ವನಾಥನ ಕ್ಷೇತ್ರದಲ್ಲಿ, ನರೇಂದ್ರ ಮೋದಿ ಅವರ ಕ್ಷೇತ್ರದಲ್ಲಿ, ಗ್ರೇಟ್ ಯೋಗಿ ಆದಿತ್ಯನಾಥರ ರಾಜ್ಯದಲ್ಲಿ ಇದೆಲ್ಲ ನಡೆಯಕ್ಕೆ ಸಾಧ್ಯ. ಸೊ ಆದ ತಕ್ಷಣ ಏನಾಗುತ್ತೆ ಅಂತಂದ್ರೆ ಅಲ್ಲಿ ಕರ್ಕೊಂಡು ಹೋದರು ಮತ್ತು 22 ಜನ ತನ್ನ ಮೇಲೆ ಅತ್ಯಾಚಾರ ನಡೆಸಲು ಅಂತ ಆಕೆ ಎಲ್ಲವನ್ನ ವಿವರಿಸ್ತಾರೆ. ಪೊಲೀಸರು ನಂತರ ಒಂದು ಪ್ರಕರಣವನ್ನು ದಾಖಲಿಕೊಳ್ತಾರೆ. ಹಾಗೆಯೇ ಈ 23 ಜನರಲ್ಲಿ ಈಗಾಗಲೇ ಕೆಲವು ವರದಿಗಳ ಪ್ರಕಾರ 9 ಜನರನ್ನು ಬಂಧಿಸಲಾಗಿದೆ, ಕೆಲವು ವರದಿಗಳ ಪ್ರಕಾರ 6 ಜನರನ್ನು ಬಂಧಿಸಲಾಗಿದೆ. ಸೊ ಉಳಿದವರು ಇನ್ನು ಎಬ್ಸ್ಕಾಂಡ್ ಆಗಿದ್ದಾರೆ. ಸೊ ಅವರು ಏನಿದ್ದಾರೆ, ಇವರು ಏನಿದ್ದಾರೆ, ಅವರನ್ನು ಪೊಲೀಸರು ವಿಚಾರಣೆ ನಡೆಸಿದಾಗ ತಿಳಿದು ಬಂದದ್ದು, ಈ ಅರೆಸ್ಟ್ ಆದವರು ಏನಿದ್ದಾರೆ ಅವರು ಹುಕುಲ್ಗಂಜ್ ಮತ್ತು ಲಲ್ಲಾಪುರ್ ಏರಿಯಾದ, ವಾರಣಾಸಿಯ ಹುಕುಲ್ಗಂಜ್ ಮತ್ತು ಲಲ್ಲಾಪುರ್ ಏರಿಯಾದವರು ಅವರನ್ನು ಈಗ ಬಂಧಿಸಿದಾಗಿದ್ದಾರೆ. ಸೊ ಉಳಿದಂತೆ ವಿವರಗಳನ್ನು ಪೊಲೀಸರು ಕೊಡ್ತಾ ಇಲ್ಲ. ಯಾರು ವಿವರ ಕೊಡ್ತಾ ಇಲ್ಲ, ಯಾರು ಹುಡುಗರು 22 ಜನ, ಅವ್ರ ಹಿನ್ನೆಲೆ ಏನು. ಕೆಲವು ವರದಿಗಾರರ ವರದಿಗಳ ಪ್ರಕಾರ ಈ ಹುಡುಗರು ಕೆಲವರು ಆಕೆಯ ಕ್ಲಾಸ್ಮೇಟ್ಸ್ ಕೂಡ ಇದ್ರು ಅನ್ನುವ ವರದಿಗಳಿವೆ, ಅದು ಕನ್ಫರ್ಮ್ ಆಗಿಲ್ಲ. ಸೊ ಏನು ಸೀನಿಯರ್ ಪೊಲೀಸ್ ಆಫೀಸರ್, ಲೋಕಲ್ ಪೊಲೀಸ್ ಸ್ಟೇಷನ್ನ ಚಂದ್ರಕಾಂತ್ ಮೀನಾ ಅಂತ ಹಿರಿಯ ಪೊಲೀಸ್ ಅಧಿಕಾರಿ, ಅವರು ಹೇಳಿದ ಪ್ರಕಾರ, the victim nor her family had initially filed a complaint of sexual assault. ಅಂದರೆ ಸೊ ನೈದರ್ ದ ವಿಕ್ಟಿಮ್ ನಾರ್ ಹರ್ ಫ್ಯಾಮಿಲಿ, ಅವರು ದೂರ ಕೊಟ್ಟಿಲ್ಲ ಅಂತ ಈಗ ಪೊಲೀಸರು ಹೇಳೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅವ್ರ ತಂದೆಯವರು ಕೊಟ್ಟಿಲ್ಲ, ಅವರು ಕೊಟ್ಟಿಲ್ಲ. ನಂತರ ಈ ಒಂದು ಇದೇನಿದೆ, ಇದು 6ನೇ ತಾರೀಕಿಗೆ ನಮಗೊಂದು ದೂರು ಬಂತು. ಈ ಪೊಲೀಸರ ವರ್ತನೆ ಕೂಡ ಆಶ್ಚರ್ಯಜನಕವಾಗಿದೆ. ಮತ್ತು ದೂರ ಕೊಟ್ಟಿಲ್ಲ, ಗ್ಯಾಂಗ್ ರೇಪ್ ನಡೆದಿದೆ. ಆ ಹುಡುಗಿ ಹೇಳ್ತಿದ್ದಾಳೆ, ಯುವತಿ ಹೇಳ್ತಿದ್ದಾಳೆ, 23 ಯುವಕರು ಸೇರಿ ಒಬ್ಬ ಯುವತಿಯ ಮೇಲೆ ಸತತವಾಗಿ ಅತ್ಯಾಚಾರ 1 ವಾರಗಳ ಕಾಲ ಆಕೆಯನ್ನು ಹಿಡಿದಿಟ್ಟು ಅತ್ಯಾಚಾರವೆಸಗಿದ್ದಾರೆ. ಈ ಬಗ್ಗೆ ಪೊಲೀಸರು ಯಾವ ರೀತಿ ತಗೋತಾರೆ? ಇಲ್ಲಿ 2-3 ಪ್ರಶ್ನೆಗಳಿವೆ. ಒಂದು, ಉತ್ತರ ಪ್ರದೇಶದ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಒಳಗಡೆ ಪಬ್ಲಿಸಿಟಿ ಕೊಟ್ಟಷ್ಟು ಸುವ್ಯವಸ್ಥಿತವಾಗಿದೆಯಾ? ಯಾಕೆಂದರೆ ಯೋಗಿ ಆದಿತ್ಯನಾಥ್ ಅವರು TV ಮಾಧ್ಯಮಗಳ ಪಬ್ಲಿಸಿಟಿಗಾಗಿ ಕೋಟಿ 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 ಹಣವನ್ನು ವ್ಯಯಿಸ್ತಾರೆ. ಪ್ರತಿದಿನ ನೀವು ಯಾವುದೇ ವಾಹಿನಿ ಹಾಕ್ಕೊಳ್ಳಿ, ಹೇಗೆ UP ಬದಲಾಗಿದೆ, UP ಹೇಗಿದೆ. ಮೊದಲು ಇದು ಮಾದರಿ ಹೇಳ್ತಿದ್ರು ನೋಡಿ, ಗುಜರಾತ್ ಮಾದರಿ, ಅದಕ್ಕಿಂತ ಈಗ UP ಮಾದರಿ ಅಂತವ ಬಂಬುಡ ಬಡಾಯಿಸಲಾಗ್ತಾ ಇದೆ. ಎಲ್ಲ ಕಡೆ ಪ್ರಚಾರ, ಸುಳ್ಳು ಪ್ರಚಾರ. ಸೊ ಅದರಿಂದ ಇರುವ ಪ್ರಶ್ನೆ,
ಒಂದು, ಕಾನೂನು ಸುವ್ಯವಸ್ಥೆ ಅನ್ನೋದು UPಯಲ್ಲಿ ಹೇಗಿದೆ, ಫಸ್ಟ್ ಕ್ವಶನ್. ಸೆಕೆಂಡ್, ಪ್ರಧಾನಿ ನರೇಂದ್ರ ಮೋದಿಯವರು ಪ್ರತಿನಿಧಿಸುವ ವಾರಣಾಸಿಯಲ್ಲಿ ಕಾನೂನು ಸುವ್ಯವಸ್ಥೆ ಹೇಗಿದೆ. ಕಾನೂನು ಸುವ್ಯವಸ್ಥೆ ಜೊತೆಗೆ ಏನು UPಯಲ್ಲಿ ಅತಿ ಹೆಚ್ಚು ಧಾರ್ಮಿಕ ಕ್ಷೇತ್ರಗಳಿವೆ. ಹಿಂದೂ ಧಾರ್ಮಿಕ ಕ್ಷೇತ್ರಗಳು, ಮುಸ್ಲಿಂ ಧಾರ್ಮಿಕ ಕ್ಷೇತ್ರಗಳು ಇವೆ. ಈ ಧಾರ್ಮಿಕ ಕ್ಷೇತ್ರಗಳು ಅಲ್ಲಿನ ಜನರನ್ನ ಮನಸ್ಸನ್ನ ಬದಲಾಯಿಸದಿದ್ದರೆ, ಅವರು ಅತ್ಯಾಚಾರಿಗಳು ಆಗಿಯೇ ಮುಂದುವರೆದರೆ, ಕಳ್ಳರು ಕೊಲೆಗಾರರು ಆಗಿ ಮುಂದುವರೆದರೆ, ನಾವು ಆ ಧಾರ್ಮಿಕ ಕ್ಷೇತ್ರಗಳ ಬಗ್ಗೆ ಏನು ಅಂದ್ಕೋಬೇಕು? ಅಯೋಧ್ಯೆಯ ರಾಮ ಅಯೋಧ್ಯೆಯ ಜನರನ್ನ ಬದಲಿಸದಿದ್ರೆ, ಅದೇ ರೀತಿ ವಾರಣಾಸಿಯ ವಿಶ್ವೇಶ್ವರ, ವಿಶ್ವಕ್ಕೆ ಈಶ್ವರ, ಆತ ಅಲ್ಲಿಯ ಜನರನ್ನ, ಅವರ ಮನಸ್ಸಿನಲ್ಲಿ ಅತ್ಯಾಚಾರದ ಭಾವನೆಯನ್ನ ಕಿತ್ತು ಹಾಕೋದಕ್ಕೆ ಅವನಿಗೆ ಸಾಧ್ಯ ಆಗದಿದ್ರೆ ನಾವೇನು ಅಂದ್ಕೋಬೇಕು? ಧಾರ್ಮಿಕ ಕ್ಷೇತ್ರಗಳು ಯಾಕೆ ಹೀಗಾಗ್ತವೆ? ಕರ್ನಾಟಕದಲ್ಲಿ ಆಗಿದ್ದು ಗೊತ್ತಿದೆ, ಧರ್ಮಕ್ಷೇತ್ರ ಏನಾಯ್ತು ಅಂತ. 11 ವರ್ಷದಿಂದ ಆ ಒಂದು ಯುವತಿ ಗೊತ್ತಲ್ವಾ, ಸೌಜನ್ಯ ಪ್ರಕರಣ ಎಲ್ಲಿಯವರ ಬಂತು, ಈಗ ಯಾರು ಹೋರಾಡ್ತಿದ್ದಾರೆ. ಅಲ್ಲೂ ಕೂಡ ಧಾರ್ಮಿಕ ಕ್ಷೇತ್ರಗಳ ಹತ್ತಿರುವ ಇರುವ ನದಿಗಳಲ್ಲಿ ಅದೆಷ್ಟು ಹೆಣಗಳು ತೇಲಿ ಹೋಗ್ತವೋ ಹೆಣ್ಣುಮಕ್ಕಳದ್ದು ಗೊತ್ತಿಲ್ಲ. ಹೆಣ್ಣು ಮಕ್ಕಳ ನಿಟ್ಟುಸಿರು, ದುಃಖ, ಅದು ಧಾರ್ಮಿಕ ಕ್ಷೇತ್ರಗಳನ್ನ ಬದಲಾಯಿಸ್ಬೇಕಾ? ಅಲ್ಲಿರುವ ಜನರನ್ನ ಬದಲಾಯಿಸ್ಬೇಕಾ? ಅಥವಾ ದೇವರನ್ನೇ ಬದಲಾಯಿಸ್ಬೇಕಾ? ಇವರ ನೋವು ಯಾರಿಗೂ ತಟ್ಟದಿಲ್ವಾ? ದಿಸ್ ಇಸ್ ದ ಕ್ವೆಶ್ಚನ್. ಇಂತಹ ವಿಚಾರಗಳು ನೀವು ದೆಹಲಿ ನಿರ್ಭಯಾ ಪ್ರಕರಣ ಆದಾಗ ಮಾಧ್ಯಮಗಳಲ್ಲಿ ಯಾವ ರೀತಿ ಪ್ರಚಾರ ಆಯಿತು ಅಂತ ತಮಗೆ ಗೊತ್ತಿರಬಹುದು. ಇವತ್ತು ಈ ವಿಚಾರದ ಬಗ್ಗೆ ಸೀರಿಯಸ್ ಆದ ಡಿಸ್ಕಷನ್ನ ನಾವು ಯಾವುದೇ ರಾಷ್ಟ್ರೀಯ ಮಾಧ್ಯಮಗಳಾಗಲಿ ಲೋಕಲ್ ಮಾಧ್ಯಮದಲ್ಲಿ ಬೆಳಗಿಂದ ನೋಡ್ತಾ ಇದ್ದೀನಿ. ಸುದ್ದಿ ಏನಾದರೂ ಬರ್ತೀಯ, 23 ಜನ, ಭಾರತ ಇತಿಹಾಸದಲ್ಲಿ 23 ಜನ ಒಂದು ಯುವತಿಯ ಮೇಲೆ 1 ವಾರಗಳ ಕಾಲ ಅತ್ಯಾಚಾರ ನಡೆಸಿದ ಇನ್ನೊಂದು ಘಟನೆ ಇದೆ ಅಂತ ನನಗನ್ಸಲ್ಲ. ಯಾಕೆ ಈಗಲೇ ನಡೆಸಿದ ಧರ್ಮಿಷ್ಠ ಸರ್ಕಾರ, ಹಿಂದುತ್ವದ ಸರ್ಕಾರ, ಯೋಗಿಗಳ ಸರ್ಕಾರ ಅಲ್ವಾ, ದೇವರ ಪ್ರತಿನಿಧಿಗಳ ಸರ್ಕಾರ, ದೇವರ ಅವತಾರಗಳ ಸರ್ಕಾರ, ಈ ಸರ್ಕಾರ ಇರುವಾಗಲೇ ಯಾಕೆ ನಡೆಯುತ್ತೆ? ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ಇದೆಲ್ಲ ನಡೆಯುತ್ತೆ ಅನ್ನುವ ಪ್ರಶ್ನೆಗೆ ನನಗೆ ಉತ್ತರ ಬೇಕು. ನಿಮಗೇನಾದ್ರು ಉತ್ತರ ಸಿಕ್ಕರೆ ಹೇಳಿ. ಮತ್ತೆ ನೀವೇ ಹಿಂದೂ ಧಾರ್ಮಿಕ ಕ್ಷೇತ್ರದ ಬಗ್ಗೆ ನಾನು ಹಂಗೆ ಹೇಳ್ತಾ ಇಲ್ಲ. ಧಾರ್ಮಿಕ ಕ್ಷೇತ್ರ ಅಂದ್ರೆ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಬೌದ್ಧ ಎಲ್ಲ ಸೇರುತ್ತೆ. ಈಗ ನನ್ನ ಮುಂದಿರುವ ಪ್ರಶ್ನೆ ವಾರಣಾಸಿ. ಯಾಕೆ? ವೈ? ಈ ಪ್ರಶ್ನೆಗೆ ಯಾರು ಉತ್ತರ ಕೊಡ್ಬೇಕಲ್ವಾ? ಒಂದು ಧಾರ್ಮಿಕ ಕ್ಷೇತ್ರ ಮನುಷ್ಯರನ್ನ ನಾಗರಿಕರನ್ನಾಗಿ ಮಾಡದಿದ್ರೆ, ಅವರನ್ನ ಯೋಗ್ಯವಾಗಿ ಮಾಡದಿದ್ರೆ, ಆ ಧಾರ್ಮಿಕ ಕ್ಷೇತ್ರ ಮತ್ತಲ್ಲಿರುವ ದೇವರನ್ನ ನಾವು ಏನಂತ ಪರಿಗಣನೆ ಮಾಡಲಿ? ಏನಂತ ಹೇಳಿ ನಾನು? ನಿಮಗೆ ಈ ಪ್ರಶ್ನೆ ಕಾಡಲ್ವಾ? ಅತ್ಯಾಚಾರ ಇನ್ನೊಂದು ಮತ್ತೊಂದು ನಡೀತಾನೆ ಇರುತ್ತೆ. ಇನ್ನೊಂದು ಯಾವುದೋ ವರದಿಯನ್ನ ನೋಡ್ತಾ ಇದ್ದೆ, ಎಲ್ಲೋ ಶ್ರೀರಂಗಪಟ್ಟಣದ ಹತ್ರ ಎಲ್ಲ ದೇವಸ್ಥಾನದ ಒಳಗಡೆ ಪ್ರತಿದಿನ, ಮುಜರಾಯಿ ದೇವಸ್ಥಾನದ ಒಳಗಡೆ ಪ್ರತಿದಿನ ನಮಗೆ ದಲಿತರಿಗೆ ಹೋಗೋದಕ್ಕೆ ಅವಕಾಶ ಕೊಡಿ ಅಂತ ಹೋರಾಟ ಮಾಡೋ ಸಿಚುವೇಶನ್ ಬಂದಿದೆ. ಇದಕ್ಕೆ ನಿಮ್ಮ ಧರ್ಮ ಯಾವ ಉತ್ತರ ಕೊಡುತ್ತೆ? ಯಾವ ಧರ್ಮ ಉತ್ತರ ಕೊಡುತ್ತೆ? ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಯಾವ ಧರ್ಮ ಇದಕ್ಕೆ ಉತ್ತರ ಕೊಡುತ್ತೆ? ಆದರೆ ಈ ರೀತಿಯ ಸ್ಥಿತಿ ಏನಿದೆ, ಈ ಅಸ್ಪೃಶ್ಯತೆ ಅನ್ನುವುದು ಇದು ಈ ಹಿಂದೂ ಧರ್ಮದ ಬಹುದೊಡ್ಡ ಶಾಪ ಅಲ್ವಾ? ಇದನ್ನು ಒಪ್ಪುಕೊಳ್ಳೋಕೆ ಯಾಕೆ ಹಿಂಜರಿಕೆ? ಇನ್ನೊಂದು ಕಡೆ ಧಾರ್ಮಿಕ ಕ್ಷೇತ್ರಗಳ ಶುದ್ಧೀಕರಣ ಆಗ್ಬೇಕಾಗಿದೆ ಇವತ್ತು ಮಾನಸಿಕವಾಗಿ. ನಾವು ದೇವರ ಹತ್ತಿರ ಇರುವವರು, ದೇವರ ಪ್ರದೇಶದಲ್ಲಿ ಇರುವವರು ಅನ್ನುವ ಅಹಂಕಾರ ಅವ್ರನ್ನೆಲ್ಲ ಮಾಡಿಸುತ್ತೆ. ಆದ್ರಿಂದ ಧಾರ್ಮಿಕ ಕ್ಷೇತ್ರ, ನೀವು ವಾರಣಾಸಿಗೆ ಬಂದು ಗಂಗಾರತಿ ಮಾಡಿಬಿಟ್ರೆ ಸಮಸ್ಯೆ ಬಗೆಹರಿಯಲ್ಲ. ಗಂಗಾರತಿ ಮಾಡಿದ್ರೆ ಫೋಟೋಗಳು ಬರ್ತವೆ, TV ಚಾನಲ್ ಕವರೇಜ್ ಬರುತ್ತೆ. ಆದರೆ ಅಲ್ಲಿಯ ಮನುಷ್ಯನ ಮನಸ್ಸನ್ನು ಬದಲು ಮಾಡೋದಕ್ಕೆ ಏನು ಮಾಡಿದ್ದೀರಿ? ಅವರ ಬದುಕಿನ ಮೌಲ್ಯಗಳನ್ನು ತುಂಬುವುದಕ್ಕೆ ಏನು ಮಾಡಿದ್ದೀರಿ? ಏನು ಅಂದರೆ ಮನುಷ್ಯರ ಮೌಲ್ಯಗಳನ್ನೇ ನಾಶಪಡಿಸುವ ಕೆಲಸ ಸತತವಾಗಿ ನಡೀತಾ ಇದೆ ಕಳೆದ ಸುಮಾರು 1.5 ದಶಕದಿಂದ. ಜನರಿಗೆ ಮೌಲ್ಯಗಳೇ ಇಲ್ಲ. ಅವರಲ್ಲಿ ಈ ಧಾರ್ಮಿಕ ಅಹಂಕಾರವನ್ನ
ಧಾರ್ಮಿಕ ಭ್ರಮೆಯನ್ನ ತುಂಬಲಾಗ್ತಿದೆಯೇ ಹೊರತು ಅವರನ್ನ ಮನುಷ್ಯರನ್ನಾಗಿ ಮಾಡುವುದಕ್ಕೆ ಯತ್ನ ಮಾಡ್ತಾ ಇಲ್ಲ. ಮೊದಲು ಧಾರ್ಮಿಕ ಕ್ಷೇತ್ರದಲ್ಲಿರುವವರು ಆ ಕ್ಷೇತ್ರವನ್ನು ಪ್ರತಿನಿಧಿಸುವವರು ಮನುಷ್ಯರಾಗಬೇಕಾಗಿದೆ. ಯೋಗಿ ಆದಿತ್ಯನಾಥ್, ನರೇಂದ್ರ ಮೋದಿ ಇವರೆಲ್ಲ ಮನುಷ್ಯರಾದ್ರೆ ಅಲ್ಲಿರುವ ಸಾಮಾನ್ಯ ಪ್ರಜೆ ಮನುಷ್ಯನಾಗ್ತಾನೆ. ಇವರು ಮನುಷ್ಯರಾಗದಿದ್ದರೆ, ಮಾನವೀಯತೆಯನ್ನ ಕಳೆದುಕೊಂಡಿದ್ರೆ, ಧರ್ಮದ ಅಮಲನ್ನ ಎಲ್ಲೆಡೆಗೆ ಪ್ರಸರಿಸುತ್ತಾ ಅಧಿಕಾರವನ್ನ ನಡೆಸ್ತಿದ್ದಾರೆ, ಅಲ್ಲಿರುವ ಸಾಮಾನ್ಯ ಮನುಷ್ಯ ಏನಾಗಕ್ಕೆ ಸಾಧ್ಯ? ಅವರಿಗೆ ಮಾದರಿ ಯಾರು? ಅಲ್ಲಿ ಉತ್ತರ ಪ್ರದೇಶ ಜನರಿಗೆ ಮಾದರಿ ಅಂದರೆ ಯೋಗಿ ಆದಿತ್ಯನಾಥ್ ಹೋಗಿ ಬುಲ್ಡೋಜರ್ ಹಾಕಿ ಅಲ್ಪಸಂಖ್ಯಾತರ ಮನೆಗಳನ್ನ ಕೆಡಕ್ತಾರಲ್ಲ, ಅದನ್ನ ಕಂಡು ಸಂತೋಷ ಪಡುವ ದುಷ್ಟ ಮನಸ್ಸುಗಳನ್ನ ಸೃಷ್ಟಿಸಲಾಗಿದೆ ಅಲ್ಲಿ. ಅಂತಹ ದುಷ್ಟ ಮನಸ್ಸುಗಳನ್ನ ಯೋಗಿ ಆದಿತ್ಯನಾಥ್ ಸೃಷ್ಟಿಸಿದ್ದಾರೆ. ಅದನ್ನ ನೋಡ್ತಾ ಮೋದಿ ಕಣ್ಣು ಮುಚ್ಚಿಕೊಳ್ತಿದ್ದಾರೆ. ಇಂತಹ ರಾಜಕೀಯ ಪರಿಸ್ಥಿತಿ ಒಬ್ಬ ಸಾಮಾನ್ಯ ಮನುಷ್ಯ ಅತ್ಯಾಚಾರಿ ಆಗದೆ ಇನ್ನೇನಾಗೋದಕ್ಕೆ ಸಾಧ್ಯ? ಹೇಳಿ? ಆತ ಒಬ್ಬ ಮನುಷ್ಯ ಯಾಕೆ ನಮ್ಮ ಧರ್ಮ ನಮಗೆ ಬದುಕಿನ ಮೌಲ್ಯವನ್ನು ಕಳಿಸ್ಬೇಕು. ಅದು ಹಿಂದೂ ಇರಲಿ, ಇಸ್ಲಾಂ ಇರಲಿ, ಕ್ರಿಶ್ಚಿಯಾನಿಟಿ ಇರಲಿ, ಯಾವುದೇ ಇರಲಿ. ಸೊ ಒಂದು ಧರ್ಮಕ್ಕೆ ಬದುಕಿನ ಮೌಲ್ಯಗಳನ್ನ ಕಲಿಸುವುದಕ್ಕೆ ಸಾಧ್ಯ ಆಗದಿದ್ರೆ ಆ ಧರ್ಮ ವಿಫಲವಾಯಿತು ಅಂತ ನೆನ್ಕೋಬೇಕಾಗುತ್ತೆ ನಾವು. ಇದು ಧರ್ಮದ ವೈಫಲ್ಯವೇ? ಅಧಿಕಾರಸ್ಥರ ವೈಫಲ್ಯವೇ? ಮೋದಿಯವರ ವೈಫಲ್ಯವೇ? ಯೋಗಿ ಆದಿತ್ಯನಾಥರ ವೈಫಲ್ಯವೇ? ನೀವು ಯೋಚಿಸಿ, ಇದು ಯಾರ ವೈಫಲ್ಯ? ಅತ್ಯಾಚಾರಿ ಮನಸ್ಸುಗಳನ್ನ ಅಂತಹ ಮನಸ್ಸುಗಳನ್ನ ನಾಶಪಡಿಸುವ ಕೆಲಸ ಆಗಬೇಕು. ಆದರೆ ಅತ್ಯಾಚಾರಿಗಳ ಮನಸ್ಸುಗಳ ಬಗ್ಗೆ ಮಾತನಾಡಲ್ಲ. ಯಾಕೆ ಮಾತಾಡಲ್ಲ? ಈ ವಾತಾವರಣ ಹೇಗೆ ಸೃಷ್ಟಿಸಿದ್ದ ಅಂತಂದ್ರೆ ನಮಗೆ ಗೊತ್ತಿದೆ. ಗುಜರಾತ್ನಲ್ಲಿ ಏನಾಯಿತು ಅಂತ, ಅತ್ಯಾಚಾರ, ಒಂದು ಕುಟುಂಬದ ಮೇಲೆ ಅತ್ಯಾಚಾರ ಮಾಡಿ ಜೈಲು ಸೇರಿದಂಥವರು ಜೈಲು ಬಿಟ್ಟು ಹೊರಗಡೆ ಬಂದಾಗ ಅವರನ್ನು ಹೇಗೆ ಬಿಡುಗಡೆ ಮಾಡಿತು ಆ ಸ್ಟೋರಿ ನಾನು ಮೊದಲು ಮಾತನಾಡಿದ್ದೀನಿ. ಅವರನ್ನು BJPಯ ಶಾಸಕರು ಹೋಗಿ ಸ್ವಾಗತಿಸಿದ್ರಲ್ಲ. ಯಾಕೆಂದರೆ ಅವರು ಅತ್ಯಾಚಾರ ನಡೆಸಿದ್ದು ಅಲ್ಪಸಂಖ್ಯಾತ ಮುಸ್ಲಿಂ ಕುಟುಂಬದ ಮೇಲೆ ಅನ್ನುವ ಸಂತೋಷದಿಂದ ಕುಣಿದಾಡ್ತಾ ಅತ್ಯಾಚಾರಿಗಳನ್ನು ನೀವು ಅತ್ಯಾಚಾರವನ್ನು ಸಂಭ್ರಮಿಸಿದ್ರಿ. ಇದಕ್ಕೆ ಮೋದಿ ಆಗಲಿ ಇನ್ಯಾರೂ ಆಗಲಿ ಒಂದು ತುಟಿ ಪಿಟಕ್ಕನ್ನಿಲ್ಲ. ಅವರು ಅತ್ಯಾಚಾರಿಗಳು ಒಂದು ಕುಟುಂಬವನ್ನು ನಾಶಪಡಿಸಿದವರು ಅವರು ಬಂದಾಗ ಅವರನ್ನ ಸ್ವಾಗತಿಸಿ ಮೆರವಣಿಗೆಯಲ್ಲಿ ಕರೆದುಕೊಂಡು ಹೋಗೋದು. ಅದು ಎಲ್ಲಿವರೆಗೆ ಬಂದಿದೆ ಅಂದರೆ, ಇಂತಹ ಅತ್ಯಾಚಾರದ ಪ್ರಕರಣಗಳನ್ನು ವಿಜೃಂಭಿಸು ಪ್ರಾರಂಭ ಮಾಡಿದರೆ ಅತ್ಯಾಚಾರಿಗಳು ಎಲ್ಲೆಡೆಗೆ ಹುಟ್ಕೋತಾರೆ. ಮೊದಲು ನೀವು ಸಂತೋಷ ಪಡ್ತಿದ್ರೆ ಅಲ್ಪಸಂಖ್ಯಾತರ ಕುಟುಂಬಕ್ಕೆ ಮಾತ್ರ ಅತ್ಯಾಚಾರ ಮಾಡಿದ್ರು ಅಂತ. ನಿಮ್ಮ ಮನೆಗೂ ಅತ್ಯಾಚಾರಿಗಳು ಬರ್ತಾರೆ. ನಿಮ್ಮ ಮನೆಯ ಹೆಣ್ಣು ಮಕ್ಕಳು ಹೊರಗಡೆ ಬಂದರೆ ಅತ್ಯಾಚಾರ ನಡೆಯುತ್ತೆ. ನಿಮ್ಮ ಹೆಂಡತಿ ಇರ್ಬೋದು, ನಿಮ್ಮ ತಂಗಿ ಸಹೋದರಿಯರಿರ್ಬೋದು, ನಿಮ್ಮ ಕುಟುಂಬದವರು ಇರಬಹುದು, ನಿಮ್ಮ ಮನೆ ಮಗಳಿರಬಹುದು, ಅವರ ಮೇಲೂ ಅತ್ಯಾಚಾರ ನಡೆಯುತ್ತೆ. ಯಾಕೆಂದರೆ ಅತ್ಯಾಚಾರವನ್ನು ಆಂತರಿಕವಾಗಿ ಕೆಲವರು ಬಯಸ್ತಿದ್ದಾರೆ. ಇಂಥವ್ರ ಮೇಲೆ ಅತ್ಯಾಚಾರ ನಡೆಸಬೇಕು ಅಂತ ಮನಸ್ಸುಗಳನ್ನ ಸೃಷ್ಟಿಸಲಾಗ್ತಾ ಇದೆ. ಅಲ್ಪಸಂಖ್ಯಾತರ ಮೇಲೆ ಹಿಂಸೆ ಅತ್ಯಾಚಾರ ನಡೆಸಿದ್ರೆ ಅದು ಗ್ರೇಟ್. ಹಿಂದುತ್ವಕ್ಕೆ ಕೊಡುವ ಬಹುದೊಡ್ಡ ಕೊಡುಗೆ ಅಂತಿದ್ದೀರಿ. ಹಾಗೆ ಹೇಳುವ ಮೂಲಕ ನೀವು ಇದು ಭಸ್ಮಾಸುರ ಸೃಷ್ಟಿ. ಈ ಅತ್ಯಾಚಾರಿ ಮನಸ್ಸೇನಿದೆಯಲ್ಲ, ಆ ಮನಸ್ಸು ಎಲ್ಲ ಕಡೆ ಹರಡೋದಕ್ಕೆ ಪ್ರಾರಂಭ ಆಗಿದೆ. ಅದು ನಮ್ಮ ಮನೆಗೂ ಬರ್ಬೋದು. ಬಿ ಕೇರ್ಫುಲ್, ಯಾರ ಮನೆಗಾದರೂ ಬರ್ತದೆ. ಅಂಥ ವಾತಾವರಣವನ್ನು ಸೃಷ್ಟಿಸಿ ಎಲ್ಲ ಸೇರಿ ಮಾಧ್ಯಮ ಕೂಡ ಇದನ್ನ ಕಡಿಸಲ್ಲ. ಇಂಥ ಒಂದು 23 ಜನ ಸೇರಿ ಒಂದು ಯುವತಿ, ನಿಮ್ಮ ಮನೆ ಹೆಣ್ಣುಮಗಳಿಗೆ ಆದರೆ ಯು ಥಿಂಕ್ ಇಟ್ ಓವರ್. 23 ಜನ 1 ವಾರಗಳ ಕಾಲ ಅತ್ಯಾಚಾರ ನಡೆಸ್ತಾರೆ. ಹೃದಯ ಮಿಡಿದಿಲ್ಲ ಅಂತಂದ್ರೆ ನೀವು ಮನುಷ್ಯರಲ್ಲವೇ ಅಲ್ಲ. ಅನುಮಾನ ಬೇಕಾಗಿಲ್ಲ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದೊಂದಿಗೆ ಬರ್ತೀರಿ. ನನ್ನ ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋಕೆ ಬರಬೇಡಿ. ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮ ಬದುಕಿ ನಿಲ್ಲುವುದು ತಮ್ಮಂಥವ್ರ ಸಹಾಯದಿಂದ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.